ಮಾಡಲಿ, ಅದು ಸಮಾನ ಗೌರವ ಇರ್ತಕ್ಕಂಥ ಕೆಲಸದಲ್ಲಿ ಮಾಡಲಿ, ಬೇರೆ ಮಾಡಲಿ, ಎಲ್ಲರೂ ಸಮಾನರೇ, ಮತ್ತೆ ಸಮಾನ ಗೌರವ ಇರ್ತಕ್ಕಂಥ ಕೆಲಸ. ಅದಕ್ಕೋಸ್ಕರನೇ ಕಾಯಕವೇ ಕೈಲಾಸ ಅಂತ ಹೇಳುದು. ಈ ಕಾರ್ಮಿಕರಿದಾರಲ್ಲ, ದೇಶದ ಸಾಮಾಜಿಕ ಆರ್ಥಿಕ ನಿರ್ಮಾಣ ಕಾರ್ಯದಲ್ಲಿ ಇವರು ಬೇಕೇ ಬೇಕು. ದೇಶದ ಸಾಮಾಜಿಕ ಆರ್ಥಿಕ ದೇಶದ ಸಂಪತ್ತು ನಿರ್ಮಾಣ ಆಗ್ಬೇಕಾದ್ರೆ ಕಾರ್ಮಿಕರು ಅದಕ್ಕೋಸ್ಕರನೇ ಇವರು ಕಾರ್ಮಿಕರಲ್ಲ, ದೇಶದ ಸಂಪತ್ತಿನ ಅಭಿವೃದ್ಧಿಯ ಶಿಲ್ಪಿಗಳು. ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕಾರ್ಮಿಕರ ಪರವಾಗಿದ್ದೀವಿ. ಕಾರ್ಮಿಕರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತೆ ನಮ್ಮ ರಾಜ್ಯ ಸರ್ಕಾರ ಅನೇಕ ಕಾರ್ಮಿಕರಿಗೆ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗಲೂ ಮಾಡ್ತೀವಿ, ಮುಂದೇನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅತ್ಯಂತ ಸಂತೋಷಕರವಾದಂತ ಕಾರ್ಯಕ್ರಮ ಆಗಿದೆ. ಆದ್ರೆ ಒಂದ್ ಕಡೆ ನಮ್ಗೆ ನಾವು ಶಾಂತಿಯನ್ನ ಬಯಸುವಂತ ಧರ್ಮ ಇದು. ಇಡೀ ವಿಶ್ವದಲ್ಲಿ ಶಾಂತಿಯನ್ನ ಬಯಸುವಂತ ಧರ್ಮ ಆಗಿದೆ ಇದು. ಯುದ್ಧ ಬೇಡ, ಬುದ್ಧ ಬೇಕು ಅಂತಕ್ಕಂತ ಘೋಷಣೆಯನ್ನ ನಾವು ಹೊರಡಿಸಿದೀವಿ. ಇಂಥ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅಂತ ನಾವು ಈ ದಿನ ಒಂದು ವಿಶ್ವ ನಡೆಗೆ ಬುದ್ಧರೆಡೆಗೆ ನಮ್ಮ ನಡೆಗೆ ಅಂತಕ್ಕಂತ ವಿಶ್ವ ಶಾಂತಿ ಬುದ್ಧ ವಿಹಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಬೋಧಿಸ್ತಾರ ಕಡೆಗೆ ಇವತ್ತು ಈ ಧರ್ಮ ಭಾರತದಲ್ಲಿ ಇದಕ್ಕೆ ಭಾರಿ ತೊಂದರೆ ಆದ ಮೇಲೆ, ದುಷ್ಟ ಶಕ್ತಿಗಳಿಂದ ತೊಂದರೆ ಆದ್ಮೇಲೆ ಪ್ರಪಂಚದ 146 ರಾಷ್ಟ್ರಗಳಲ್ಲಿ ಇವತ್ತು ಈ ಧರ್ಮ, ನಮ್ಮ ದೇಶದ ಧರ್ಮ ಬೇರೆ ದೇಶದಲ್ಲಿ ರಾರಾಜಿಸ್ತದೆ. ಹಾಗಾಗಿ ಇವತ್ತು ಪ್ರಪಂಚದ ಎಲ್ಲಾ 46 ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಬುದ್ಧ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕಡೆಗೆ ಮೂಢನಂಬಿಕೆಯನ್ನ ತೊಲಗಿಸಿ ವಿಜ್ಞಾನದ ಕಡೆ ನಡೀರಿ ಅಂತ ಹೇಳ್ಕೊಟ್ಟಿದ್ದಾರೆ. ಬುದ್ಧ ಅಂದ್ರೆ ಬೆಳಕು. ಈ ನಾಡು, ಈ ದೇಶ ಬುದ್ಧನ ನಾಡು. ಹಾಗಾಗಿ ನಾವು ಯಾವ ಧರ್ಮ ಒಪ್ಕೋಬೇಕಂದ್ರೆ ನಾವು ಬೌದ್ಧ ಧರ್ಮ ಒಪ್ಕೋಬೇಕು. ಯಾಕೆಂದ್ರೆ ಈ ಮೂಢನಂಬಿಕೆ ಏನಿದೆ, ಅಜ್ಞಾನನ ತೊಲಗಿಸಿ, ಅಂಧಕಾರನ ತೊಲಗಿಸಿ ಬೆಳಕಿನ ಕಡೆನೆ ನಡೀತಾರೆ ಬುದ್ಧ ಅವರು, ಭಗವಾನ್ ಬುದ್ಧ ಅವರು.